ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ಶಾಲೆಗಳು ಶುರುವಾಗೋಗುತ್ತಂತೆ. ಹೊಸ ವರ್ಷದಿಂದ ಹೊಸ ನ್ಯೂಸ್. ಇಷ್ಟು ದಿನ ನೀವು ತಡ್ಕೊಂಡಿದ್ದೀರಿ, ಮಕ್ಕಳಾಗಲಿ ಪೋಷಕರಾಗಲಿ. ಆ ಸುದ್ದಿಯನ್ನು ಇವತ್ತು ಚರ್ಚಾ ರೂಪದಲ್ಲಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀವಿ. ಅದಕ್ಕೂ ಮುಂಚೆ ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಯಡಿಯೂರಪ್ಪನವರ ಕುರ್ಚಿಗೆ ಸದ್ಯಕ್ಕೆ ಯಾವುದೇ ರೀತಿಯ ಸಂಚಕಾರ, ಆಪತ್ತು, ವಿಪತ್ತು ಯಾವುದೂ ಇಲ್ವಂತೆ. ಹೈಕಮಾಂಡಿಂದ BS ಯಡಿಯೂರಪ್ಪನವರಿಗೆ ಒಂದು ಗುಡ್ ನ್ಯೂಸ್. ಬ್ರೇಕಿಂಗ್ ನ್ಯೂಸ್. ಒಂಥರ ಹವಾಮಾನದ ಥರ ರಾಜ್ಯ ರಾಜಕಾರಣದಲ್ಲಿ ಅವಾಗವಾಗ ಮೋಡ ಕವಿದ ವಾತಾವರಣ, ಅವಾಗವಾಗ ಮಳೆ ಬಂದ್ಬಿಡ್ತು, ಗುಡುಗು ಬಂದ್ಬಿಡ್ತು, ಇನ್ನೇನು ಹವಾಮಾನನೇ ಬದಲಾಗೋಗುತ್ತೆ ಅನ್ನೋ ರೇಂಜ್ಗೆ ಈ ಮಾತನ್ನು ನಾವು ಕೇಳ್ತಾನೇ ಇದ್ವಿ. ಆದರೆ ಈಗ ಅದೆಲ್ಲದಕ್ಕೂ ಇತಿಶ್ರೀ ಹಾಡೋ ಲಕ್ಷಣ ಕಾಣಿಸ್ತಾ ಇದೆ. ಮುಖ್ಯಮಂತ್ರಿಗಳ ಬದಲಾವಣೆಯ ಪ್ರಸ್ತಾಪ ತಳ್ಳಿ ಹಾಕಿದ್ದಾರಂತೆ ವರಿಷ್ಠರು. ಯಡಿಯೂರಪ್ಪನವರ ಕಾರ್ಯವೈಖರಿಗೆ ಹೈಕಮಾಂಡ್ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಯಡಿಯೂರಪ್ಪನವರ ಕೆಲಸಕ್ಕೆ ಜನಮನ್ನಣೆ ಸಿಕ್ಕಿದೆ. ಉಪಚುನಾವಣೆಯಲ್ಲೂ ಕೂಡ ಪಕ್ಷ ಗೆಲುವನ್ನು ದಾಖಲು ಮಾಡಿದೆ. ಮುಖ್ಯಮಂತ್ರಿಯವರ ಕಾರ್ಯವೈಖರಿಗೆ ವರಿಷ್ಠರು ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರಂತೆ. ಯಾಕೆಂದರೆ ಅರುಣ್ ಸಿಂಗ್ ಅವರು ಬಂದ್ರಲ್ಲ, ಅವರ ಮಾಹಿತಿಯ ಮೇರೆಗೆ ಫುಲ್ ಮಾರ್ಕ್ಸ್. ನ್ಯೂಸ್ 18ಗೆ BJP ಮೂಲಗಳ ಮಾಹಿತಿ. ಹಾಗಾಗಿ ಇನ್ಮುಂದಿನ ಯಾರೂ ಪ್ರಸ್ತಾಪ ಮಾಡೋಂಗಿಲ್ಲ. ಕುರ್ಚಿ ಅಳ್ಳಾಡುತ್ತಂತೆ, ಆ ಕುರ್ಚಿಗೆ ಇನ್ನೊಬ್ಬರು ಟವಲ್ ಹಾಕಿದ್ದಾರಂತೆ, ಉತ್ತರ ಕರ್ನಾಟಕದವರಂತೆ, ಈ ಥರದ್ದೆಲ್ಲ ಅಂತೆ ಕಂತೆಗಳ ಬೊಂತೆಯಿಂದ ದೂರ. ಬಿಕಾಸ್ ಅರುಣ್ ಸಿಂಗ್ ಅವರು ಬಂದರು, ಇದಕ್ಕೆಲ್ಲ ಕ್ಲಾರಿಟಿ ಕೊಟ್ಟಿದ್ದಾರೆ. ಇನ್ನೇನಿದ್ರು ನಾಯಕತ್ವ ಬದಲಾವಣೆ ವಿಚಾರ ಇನ್ಮುಂದೆ ಇಲ್ಲಿ ಪ್ರಸ್ತಾಪ ಇಲ್ಲ. ಮುಂದಿನ ಇನ್ನೆಷ್ಟಿರುತ್ತೋ ಸರ್ಕಾರ ಪೂರ್ಣಾವಧಿಯಲ್ಲೂ ಕೂಡ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಹಾಗಾಗಿ ಮುಂದಿನ 2 ವಿಧಾನಸಭಾ ಚುನಾವಣೆ, ಉಪಚುನಾವಣೆ, ಮುಂದಿನ ಲೋಕಸಭೆಯ ಉಪಚುನಾವಣೆ ಎಲ್ಲೂ ಕೂಡ ಯಡಿಯೂರಪ್ಪನವರ ನೇತೃತ್ವದಲ್ಲೇ ಮುಂದುವರಿಯುತ್ತೆ. ಗ್ರಾಮ ಪಂಚಾಯತಿ ಚುನಾವಣೆ ಯಡಿಯೂರಪ್ಪ ನೇತೃತ್ವದಲ್ಲೇ ಮುಂದುವರಿಯುತ್ತೆ. ಹಾಗಾಗಿ ಯಾವುದೇ ರೀತಿಯ ನಾಯಕತ್ವದ ಬದಲಾವಣೆ ಪ್ರಸ್ತಾಪ ಹೈಕಮಾಂಡ್ ಮುಂದಿಲ್ಲ ಅಂತ ಅರುಣ್ ಸಿಂಗ್ ಅವರು ಸ್ಪಷ್ಟವಾಗಿ ಮಾಹಿತಿಯನ್ನು ಎಲ್ಲ ನಾಯಕರಿಗೆ, ಕಾರ್ಯಕರ್ತರಿಗೆ ರವಾನೆ ಮಾಡಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಹೈಕಮಾಂಡ್ನಿಂದ BSY ಪಾಳ್ಯಕ್ಕೆ ಗುಡ್ ನ್ಯೂಸ್. ನೀವು ನೋಡ್ತಿರುವಂತಹ ಬೆಳವಣಿಗೆ ಮಹತ್ತರ ಬೆಳವಣಿಗೆ. ಇದು ಗೊತ್ತಿಲ್ಲ, ಈ ನ್ಯೂಸ್ ಕೇಳಿಸ್ಕೊಂಡ್ಮೇಲೆ ಯಾರ್ಯಾರಿಗೆ ಏನೇನು ಅನಿಸ್ತಿರುತ್ತೆ ಅಂತ. ಬಟ್ ಸ್ಟಿಲ್ ಯಡಿಯೂರಪ್ಪನವರ ಪಾಳ್ಯಕ್ಕಂತೂ ಇದು ಗುಡ್ ನ್ಯೂಸ್. ಯಾವುದೇ ರೀತಿಯ ನಾಯಕತ್ವದ ಬದಲಾವಣೆ ಇನ್ನು ಮುಂದಿನ ದಿನಗಳಲ್ಲಿ ಇರೋದಿಲ್ಲ. ಇದನ್ನು BJP ಉಸ್ತುವಾರಿ ಅರುಣ್ ಸಿಂಗ್ ಬಂದರು ಬೆಂಗಳೂರಿಗೆ, ಇವ್ರನ್ನೆಲ್ಲ ಭೇಟಿ ಮಾಡಿದ್ರು, ಈ ಮೆಸೇಜನ್ನು ಪಾಸ್ ಮಾಡಿದ್ದಾರೆ ಅನ್ನೋ ಸುದ್ದಿ ಸಿಗ್ತಾ ಇದೆ. ಹಾಗಾಗಿ ಹೈಕಮಾಂಡ್ ಮೆಚ್ಚುಗೆಗೆ ಯಡಿಯೂರಪ್ಪನವರು ಅವರ ಕಾರ್ಯವೈಖರಿ ಬಹಳ ಪ್ರಮುಖವಾಗಿ ಬಹಳ ಮೆಚ್ಚುಗೆ ಆಗಿದೆ. ಸೊ ಹಾಗಾಗಿ ಯಾವುದೇ ರೀತಿಯ ಅಸಮಾಧಾನಗಳಿಲ್ಲ. ಹಾಗಾಗಿ ನಾಯಕತ್ವದ ಬದಲಾವಣೆ ಪ್ರಸ್ತಾಪ ಇಲ್ಲ. ಎನಿವೇ, JP ನಡ್ಡಾ BJP ರಾಷ್ಟ್ರೀಯ ಅಧ್ಯಕ್ಷರು, ಅವರಿಗೆ ಕೊರೋನಾ ಬಂದ್ಬಿಟ್ಟಿದೆ. ಹಾಗಾಗಿ ಒಂದಷ್ಟು ಟ್ರೀಟ್ಮೆಂಟಲ್ಲಿದ್ದಾರೆ. ಅವರು ಟ್ರೀಟ್ಮೆಂಟೆಲ್ಲ ಮುಗಿದ ಮೇಲೆ ಈಗಿರೋ ಏಕೈಕ ಟೆನ್ಷನ್ ಯಡಿಯೂರಪ್ಪನವ್ರಿಗೆ ಏನಪ್ಪ ಅಂದರೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡೋದು. ಸೊ ಹಾಗಾಗಿ ಅದನ್ನು ಅದರ ಕಡೆ ಗಮನ ಹರಿಸಬೇಕು. ಬಿಕಾಸ್ ಎನಿವೇ ಜನವರಿ 15ನೇ ತಾರೀಕು ಸಂಕ್ರಾಂತಿ ಬರೋ ತನಕ ಇದಾಗಲ್ಲ. ಬಿಕಾಸ್ ಇವಾಗ ಟೈಮ್ ಸರಿ ಇಲ್ಲ. ಹಾಗಾಗಿ ಅದಾದ ಮೇಲೆ ಏನಾದರೂ ಗುಡ್ ನ್ಯೂಸ್ ಸಿಗೋಕ್ಕೆ ಸಾಧ್ಯ. ಆದರೆ ಮೀನ್ ವೈಲ್ ಅವರ ನಾಯಕತ್ವದ ಬದಲಾವಣೆಯ ಪ್ರಶ್ನೆ ಅಂತೂ ಇನ್ನು ಮಾಡೋ ಹಾಗಿಲ್ಲ. ಬೆಳಗಾವಿಯ ಲೋಕಸಭಾ ಟಿಕೆಟ್ಗೆ ಈಗ ಮುತಾಲಿಕ್ ಸರ್ಕಸ್ ಮಾಡ್ತಿರುವಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ. BJPಯಿಂದ ಟಿಕೆಟ್ ಕೇಳಿದ್ದಾರಂತೆ ಪ್ರಮೋದ್ ಮುತಾಲಿಕ್, ಶ್ರೀರಾಮ ಸೇನೆಯ ರೂವಾರಿ. ಬ್ರೇಕಿಂಗ್ ನ್ಯೂಸ್. ಇದುವರೆಗೂ ರಾಜಕಾರಣದಿಂದ ದೂರ ಇದ್ದವರು, ಅದರ ರಾಜಕಾರಣಿಗಳ ಸನಿಹದಲ್ಲೇ ಇದ್ದರು ಮುತಾಲಿಕ್ ಅವರು. ಇದೀಗ ಪ್ರಮೋದ್ ಮುತಾಲಿಕ್ ಬೆಳಗಾವಿಯ ಲೋಕಸಭಾ ಉಪಚುನಾವಣೆ ಅಲ್ಲಿಗೆ ಟಿಕೆಟ್ ಕೇಳಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. BJPಯ ಹಲವು ನಾಯಕರನ್ನ ಭೇಟಿ ಮಾಡಿದ್ದಾರಂತೆ ಮುತಾಲಿಕ್ ಅವರು. ಕ್ಷೇತ್ರದ ಉಸ್ತುವಾರಿ ಪ್ರಹ್ಲಾದ್ ಜೋಶಿ ಅವರನ್ನು ಕೂಡ ಮೀಟ್ ಮಾಡಿದ್ದಾರೆ. KS ಈಶ್ವರಪ್ಪನವ್ರ ಜೊತೆ ಮುತಾಲಿಕ್ ಅವರು ಒಂದು ಹಂತದ ಚರ್ಚೆ ಮಾಡಿದ್ದಾರಂತೆ. BJP ಟಿಕೆಟ್ಗೋಸ್ಕರ 20ಕ್ಕೂ ಹೆಚ್ಚು ಜನರಿಂದ ಲಾಬಿ ನಡೆದಿದೆಯಂತೆ. ಬೆಳಗಾವಿ ಜಿಲ್ಲೆಯಲ್ಲಿ ಹಿಂದುತ್ವ ಗಟ್ಟಿ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಮುತಾಲಿಕ್ ಅವರು. ಅನುಮಾನ ಇಲ್ಲ, ಹೋರಾಟ ಮಾಡಿದ್ದಾರೆ, ಅನುಮಾನ ಇಲ್ಲ. ಆದರೀಗ ಫುಲ್ ಫ್ಲೆಡ್ಜ್ ಜನಪ್ರತಿನಿಧಿಗೆ ಆಯ್ಕೆ ಆಗಬೇಕು ಅಂತ ಇದೀಗ ಬೆಳಗಾವಿಯ ಲೋಕಸಭಾ ಟಿಕೆಟ್ಗೆ ಮುತಾಲಿಕ್ ಅವರು ಸರ್ಕಸ್ ಮಾಡ್ತಿದ್ದಾರೆ ಸುದ್ದಿ ಸಿಗ್ತಾ ಇದೆ. ಹಾಗಾಗಿ BJP ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಈ ಕ್ಷಣ ನೋಡ್ತಾ ಇದ್ದೀರಾ. ಬ್ರೇಕಿಂಗ್ ನ್ಯೂಸ್.
ತುಂಬ ಜನಕ್ಕೆ ಇದು ಸರ್ಪ್ರೈಸ್ ಅನಿಸ್ಬೋದು, ತುಂಬ ಜನಕ್ಕೆ ಎಕ್ಸ್ಪೆಕ್ಟೆಡ್ ಅನಿಸ್ಬೋದು, ಹೇಳಕ್ಕೆ ಬರಲ್ಲ. ಹೈಕಮಾಂಡ್ ಯಾವಾಗಲೂ ಏನೇನೋ ಸರ್ಪ್ರೈಸ್ ಕೊಟ್ಬಿಟ್ಟಿದೆ ರಾಜ್ಯ ನಾಯಕರಿಗೂ ಗೊತ್ತಿಲ್ಲದೆ ಇರೋ ಹಾಗೆ. ಸೊ ಹಾಗಾಗಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅಂಡರ್ ದ ಸನ್ ಅಂತ ಅನ್ನೋ ಹಾಗೆ ಭಾರತೀಯ ಜನತಾ ಪಕ್ಷದಲ್ಲಿ ಎಲ್ಲ ಅಚ್ಚರಿಗಳು ನಡೆಯಬಹುದು. ಇದೀಗ ಪ್ರಮೋದ್ ಮುತಾಲಿಕ್ ಅವರು ಈಶ್ವರಪ್ಪನವ್ರು ಭೇಟಿ ಮಾಡಿರೋದು, ಮುಖ್ಯಮಂತ್ರಿಗಳು ಭೇಟಿ ಮಾಡಿರೋದು, ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿ ಮಾಡಿರೋದು, ಹೀಗೆ ಹಲವಾರು BJP ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರು. ಮುಂಬರುವ ಚುನಾವಣೆಯಲ್ಲಿ BJPಯ ವತಿಯಿಂದ ಟಿಕೆಟ್ ಕೇಳಿದ್ದಾರಂತೆ, ಬೆಳಗಾವಿಯಿಂದ ಸ್ಪರ್ಧೆ ಮಾಡ್ತೀನಿ ನಾನು ಅಂತ. ನೋಡೋಣ ಎಷ್ಟು ಮಟ್ಟಿಗೆ ಲಾಜಿಕ್ ವರ್ಕೌಟ್ ಆಗುತ್ತೆ, ಭಾರತೀಯ ಜನತಾ ಪಕ್ಷದ ಸ್ಟ್ರಾಟಜಿಗಳು ಹೇಗೆ ಕೆಲಸ ಮಾಡುತ್ತೆ. ಈಗಾಗಲೇ ಸೆಂಟ್ರಲಿಂದ ಬೇರೆ ಮೊನ್ನೆ ತಾನೇ ಬಂದು ಹೋಗಿದ್ದಾರೆ ದೊಡ್ಡವರೆಲ್ಲ. ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್ ಯಾರ್ಯಾರಿಗೆ ಏನೇನು ಕಾದಿದೆ ಅಂತ. ಸೊ ಹಾಗಾಗಿ ಪ್ರಮೋದ್ ಮುತಾಲಿಕ್ ಅವರಂತೂ ಈ ಕ್ಷಣ ಫುಲ್ ಫ್ಲೆಡ್ಜ್ ರಾಜಕಾರಣದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ, ಲೋಕಸಭಾ ಸದಸ್ಯರಾಗೋದಕ್ಕೆ, ಅಭ್ಯರ್ಥಿಯ ಸ್ಥಾನಕ್ಕೆ ಇದೀಗ ಸರ್ಕಸನ್ನು ಮುಂದುವರೆಸಿದ್ದಾರೆ. ಹಾಗಾಗಿ ನಾಯಕರುಗಳನ್ನೆಲ್ಲ ಭೇಟಿ ಮಾಡ್ತಿದ್ದಾರೆ. ಇದು ಹೈಕಮಾಂಡ್ ಅಂಗಳದಲ್ಲಿದೆಯಾ? ಈ ನಾಯಕರ ಮಾತನ್ನು ಕೇಳಿಸ್ಕೋತಾರ? ಆ ಥರದ್ದಿಲ್ಲ, ಬಟ್ ಸ್ಟಿಲ್ ಹಾಗಾಗಿನೇ ಅವರು ರಾಜ್ಯ ನಾಯಕರನ್ನು ಭೇಟಿ ಮಾಡ್ತಾ ಮತ್ತು ಕೇಂದ್ರ ನಾಯಕರನ್ನು ಕೂಡ ಭೇಟಿ ಮಾಡ್ತಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರು. ಇದೆಲ್ಲವೂ ವರ್ಕೌಟ್ ಆದರೆ ಅವರಿಗೆ ಟಿಕೆಟ್ ಫಿಕ್ಸ್ ಅನ್ನೋ ಮಾತು. ಬೆಳಗಾವಿ ಭಾಗದಾದರೆ ದೊಡ್ಡ ಫೈಟ್ ಅಂತೂ ಇದ್ದೇ ಇದೆ. ಬೆಳಗಾವಿ ಭಾಗದವರೇನು ಸುಮ್ಮನೆ ಆ ಭಾಗದಲ್ಲಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸ್ವತಃ ಶ್ರೀರಾಮ ಸೇನೆಯ ರೂವಾರಿ ಶ್ರೀ ಪ್ರಮೋದ್ ಮುತಾಲಿಕ್ ಅವರು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಎಲ್ಲ ನಾಯಕರನ್ನು ಭೇಟಿ ಮಾಡ್ತಿದ್ದೀರಿ, ಏನ್ ಸಮಾಚಾರ ಸರ್? ನಮಸ್ತೆ ಸರ್, ಕೇಳಿಸ್ತಿದ್ಯಾ ನನ್ನ ಧ್ವನಿ? ಹಾ ನಮಸ್ಕಾರ, ಕೇಳಿಸ್ತಾ ಇದೆ, ಹೇಳಿ. ಓಕೆ, ಎಲ್ಲ ನಾಯಕರನ್ನು ಭೇಟಿ ಮಾಡ್ತಿದ್ದಾರೆ, ಏನ್ ಸಮಾಚಾರ ಸರ್ ಅಂದೆ? ಬೆಳಗಾವಿ ಲೋಕಸಭಾ ಉಪಲೋಕಸಭಾದೇನು ಚುನಾವಣೆ ನಡೀತಾ ಇದೆ, ಹಾ ಸರ್, ಅದರದ್ದು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಹಾ ನಾನು ವಿಚಾರ ಮಾಡಿ. ಯಾಕೆ ಅನ್ನಿಸ್ತು ಸರ್ ಇಷ್ಟು ವರ್ಷ ಆದ್ಮೇಲೆ ನಿಮ್ಗೆ? ಇಷ್ಟು ವರ್ಷ ಅಲ್ಲ, ಒಟ್ಟು ರಾಜಕೀಯದ ಒಂದು ಅಧಿಕಾರ ಹಾ ಹಿಂದುತ್ವಕ್ಕಾಗಿ ಬೇಕು ಅಂತ ಹೇಳಿ ನಾನು ಮೊದ್ಲಿಂದ ಇದು ಮಾಡ್ತಾ ಇದ್ದೀನಿ. ಬಟ್ ಜನಪ್ರತಿನಿಧಿ ಆಗ್ಬೇಕು ಅಂತ ಈಗ ಅನಿಸ್ತಲ್ಲ, ಯಾಕೆ ಅಂತ? ಅಲ್ಲ, ಜನಪ್ರತಿನಿಧಿ ಮೊದ್ಲಿಂದ ನಾನು ಒಂದು ಸ್ಪರ್ಧೆನೂ ಮಾಡಿದ್ದೆ, ಹಿಂದೆ ಏನೋ ಸಾಕಷ್ಟು ಸಲ MLA ಇದಕ್ಕೂ ಪ್ರಯತ್ನ ಎಲ್ಲ ಮಾಡಿದ್ದೆ. ಹಾ ಈಗ ಬಿಜೆಪಿ ಅವರು ಒಳ್ಳೆ ಅವಕಾಶ ಇದೆ, ಸಂದರ್ಭ ಚೆನ್ನಾಗಿದೆ. ಹಾ ಬೆಳಗಾವಿ ಜಿಲ್ಲೆ ಇದು ಹಿಂದುತ್ವದ ಜಿಲ್ಲೆ ಇದು. ಹ್ಮ್ ಸೊ ಆ ದೃಷ್ಟಿಯಿಂದ ನನಗೆ ಒಳ್ಳೆ ನನ್ನ ಜನ್ಮಭೂಮಿ, ಕರ್ಮಭೂಮಿ, ಹ್ಮ್ ಸೊ ಹೋರಾಟದ ಭೂಮಿ ಇದ್ದಿದ್ರಿಂದ ಹ್ಮ್ ಸೊ ನನಗೊಂದು ಅವಕಾಶ ಕೊಡ್ಬೇಕು ಅಂತ ಹೇಳಿ ನಾನು ಬಿಜೆಪಿಯ ಎಲ್ಲಾ ನಾಯಕರಿಗೆ ಭೇಟಿಯಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಸರ್, ಪ್ರಪೋಸಲ್ ಇತ್ತಾ ಅಥವಾ ನಿಮ್ ಕಡೆಯಿಂದ ಅಪ್ರೋಚ್ ಶುರುವಾಯ್ತಾ ಸರ್? ಇಲ್ಲ, ನಾನೇ ಅದನ್ನ ಪ್ರಾರಂಭ ಮಾಡಿದ್ದು, ನಾನೇ ಅಪ್ರೋಚ್ ಮಾಡ್ತಾ ಇದ್ದೀನಿ. ಯಾರೇನು ಭೇಟಿ ಮಾಡಿದ್ರಿ ಸರ್? ಈಗ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿದ್ದೀನಿ. ಸರಿ ಸರ್. ಆಮೇಲೆ ಉಳಿದೆಲ್ಲ CT ರವಿ ಅವರು ಇರಬಹುದು, ಹೀಗೆ ಪ್ರಹ್ಲಾದ್ ಜೋಶಿ, ಹ್ಮ್ ಸದಾನಂದ ಗೌಡ್ರು. ಸರ್, ನನ್ನ ಕುತೂಹಲದ ಪ್ರಶ್ನೆ ಇದು. ಈ ತರ ಟಿಕೆಟ್ ಬೇಕು ಅಂದಾಗ ಸಾಮಾನ್ಯವಾಗಿ ನಾಯಕರೆಲ್ಲ ಡೆಲ್ಲಿಗೆ ಹೋಗಿ ಕೂತ್ಕೋತಾರೆ, ಅಲ್ಲಿ ದೊಡ್ಡ ದೊಡ್ಡ ಲಾಬಿ ಮಾಡ್ತಾರೆ. ನೀವೇನು ಇಲ್ಲೇ ಇದ್ದೀರಲ್ಲ ಸರ್? ಇಲ್ಲ, ನಾನು ಪ್ರಮೋದ್ ಮುತಾಲಿಕ್ ಯಾರು ಏನು ನಾನು ಕೈಯಲ್ಲಿ ಹಾಳೆ ಹಿಡ್ಕೊಂಡು ಅಥವಾ ಡಿಟೇಲ್ ಹಿಡ್ಕೊಂಡು ಹೋಗ್ತಾ ಇಲ್ಲ. ನಾನು ಯಾರು ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂತ ವಿಷಯ ಇದು. ಹಾ ಸರ್. ಹೀಗಾಗಿ ಹೋಗಿ ಒಂದು ವಿನಂತಿ ಮಾಡ್ಕೊಂಡು ಬರ್ತಾ ಇದ್ದೇನೆ ಅಷ್ಟೇ ವಿನಃ ಹಾ ಸರ್, ಲಾಬಿ ಮಾಡುವಂತ ಪ್ರಕ್ರಿಯೆ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ. ಅಂದ್ರೆ ನನಗೆ ಬೇಕೇ ಬೇಕು ಅಂತ ನೀವು ಕೇಳ್ತಿಲ್ಲ? ಇಲ್ಲ ಇಲ್ಲ, ಬೇಕೇ ಬೇಕು ಅಂತ ಇಲ್ಲ. ಹಾ, ಇವತ್ತು ಸಂದರ್ಭ ಚೆನ್ನಾಗಿದೆ, ಒಳ್ಳೆ ಇದೆ. ಇವತ್ತಿನ ಈ ವ್ಯವಸ್ಥೆಯಲ್ಲಿ ನನಗೂ ಒಂದು ಅವಕಾಶ ಮಾಡಿಕೊಡಿ. ಪ್ರಾಮಾಣಿಕವಾಗಿ ಹಿಂದುತ್ವದ ದೃಷ್ಟಿಯಿಂದ ಎಲ್ಲಾ ದೃಷ್ಟಿಯಿಂದಲೂ ಕೂಡ ಮೋದಿ ಅವರ ಕೈ ಜೋಡಿಸ್ಕೊಂಡು ಮಾಡ್ತೀನಿ ಅಂತ ಅನ್ನುವಂಥದ್ದು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಏನಂತ ರೆಸ್ಪಾಂಡ್ ಹೇಗಿತ್ತು ಸರ್? ಪಾಸಿಟಿವ್ ಇದೆ. ಇನ್ನು ಚರ್ಚೆಗೆ ಬಂದಿಲ್ಲ, ಚರ್ಚೆ ಮಾಡೋಣ, ನಿಮ್ದು ನಾವು ಗಣನೆಗೆ ತಗೊಳ್ತೀವಿ ಅನ್ನುವಂತ ವಿಚಾರವನ್ನ ಎಲ್ಲರೂ ಹೇಳ್ತಾ ಇದ್ದಾರೆ. ಈ ಪ್ರಶ್ನೆ ಯಾಕೆ ರೈಸ್ ಮಾಡಿದೆ ಅಂದ್ರೆ ಕಾಂಪಿಟೇಷನ್ ತುಂಬಾ ಜೋರಾಗಿದೆ ಇಲ್ಲ, ಅದಕ್ಕೋಸ್ಕರ. ಅಲ್ಲ, ಇರೋದೇನೆ ಈಗ ಬಿಜೆಪಿ ಓಡುವ ಕುದುರೆ ಈಗ. ಹೀಗಾಗಿ ಆ ಓಡುವ ಕುದುರೆಯನ್ನ ರೇಸ್ ನಲ್ಲಿ ಇರುವಂತವ್ರು ಬೇಕನ್ನವರೇನೆ, ಎಲ್ಲರೂ ಬೇಕಂತಾರೆ. ಅದು ಸಹಜವಾದಂತ ಪ್ರಕ್ರಿಯೆ. ಆದ್ರೆ ನಾನು ಏನು ಅಂತ ಅನ್ನೋದು ಇವತ್ತು ಸಂಘಕ್ಕೆ, ಸಂಘ ಪರಿವಾರಕ್ಕೆ ಇಷ್ಟು ವರ್ಷ ನಿಮ್ಮ ಕಾರ್ಯವೈಖರಿನ ನಾನು ನೋಡೋದ್ರಿಂದ ತುಂಬಾ ವರ್ಷಗಳ ಈ ಪ್ರಶ್ನೆ ರೈಸ್ ಮಾಡ್ತಿದ್ದೀನಿ. ಡು ಯು ಫೀಲ್ ಅಂದ್ರೆ ಜನಪ್ರತಿನಿಧಿ ಆದ್ಮೇಲೆ ಇನ್ನೇನೋ ಕೆಲಸ ಮಾಡ್ಬೋದು, ಇದುವರೆಗೆ ಕೆಲಸ ಮಾಡಕ್ಕಾಗ್ತಿಲ್ಲ ಅಂತ ಅನ್ಸುತ್ತೆ ಸರ್?
ನಿಶ್ಚಿತವಾಗಿ ಹಿಂದುತ್ವಕ್ಕಾಗಿ, ಹಿಂದೂ ಕಾರ್ಯಕರ್ತರಿಗಾಗಿ ಮತ್ತು ಪ್ರಾಮಾಣಿಕವಾಗಿ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತೇನೋ ಒಂದು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಇದ್ಯಾಕೆ ಹೀಗೆ ಅಂತನ್ನುವಂಥದ್ದು ನನ್ನ ಮನಸ್ಸಿನಲ್ಲೇ ಪ್ರಶ್ನೆ ಬರುತ್ತೆ. ಸೊ ನಾನು ಪ್ರಾಮಾಣಿಕವಾಗಿ ಮಾಡಬಹುದು. ಇವತ್ತು ಮೋದಿಯವರ ಆದರ್ಶ ನಮ್ ಕಣ್ಮುಂದೆ ಇದೆ, ಯೋಗಿಯವರ ಆದರ್ಶ ಕಣ್ಮುಂದೆ ಇದೆ. ಸೊ ಅದೇ ಆಧಾರದ ಮೇಲೆ ನಾನು ಕೂಡ ಯಾಕೆ ಮಾಡಬಾರ್ದು? ಇರುವಂತ 3 ವರ್ಷ ಇದೆ ಅಷ್ಟೇ. ಸೊ 3 ವರ್ಷದಲ್ಲಿ ನಾನು ಒಂದು ಆದರ್ಶವಾದಂತ ಒಂದು ಇದು ಕ್ಷೇತ್ರ ಮಾಡಬೇಕು ಅಂತನ್ನುವಂತ ಇಚ್ಛೆಯಿಂದ ಮಾಡ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಸಹಕಾರ ಇದಾಗತ್ತೆ ಗೊತ್ತಿಲ್ಲ. ಅದ್ ನನ್ನ ಪ್ರಾಮಾಣಿಕ ಪರಿಶ್ರಮ ಅಂತೂ ನಾನು ಹಾಕ್ತೀನಿ. ನಾವಂತೂ ಗುಡ್ ಲಕ್ ಹೇಳ್ತೀವಿ ಸರ್. ಥ್ಯಾಂಕ್ ಯು ಸೊ ಮಚ್. ನ್ಯೂಸ್ 18 ಜೊತೆ ಮಾತಾಡಿ ವೆಲ್ಕಮ್ ಬ್ಯಾಕ್. ಈ ಸಸ್ಪೆನ್ಸ್ ಅಂತೂ ಸುಮಾರು 3-4 ತಿಂಗಳಿಂದ ನಡೀತಾನೆ ಇದೆ. ಶಾಲೆ ಶುರುವಾಗುತ್ತಂತೆ, ಅವಾಗ ಶುರುವಾಗುತ್ತೆ, ಇವಾಗ ಶುರುವಾಗುತ್ತೆ ಅಂತ ಫೈನಲಿ ಮುಹೂರ್ತ ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ. ಮೊದಲ ಬ್ರೇಕಿಂಗ್ ನ್ಯೂಸ್, ಜನವರಿ 1ನೇ ತಾರೀಕು 2021 2021ರಿಂದ ಶಾಲೆಗಳ ಆರಂಭದ ದಿನಾಂಕ ಫಿಕ್ಸ್ ಆಗೋ ಸಾಧ್ಯತೆ ಇದೆ. ಶಾಲಾ ಕಾಲೇಜು ಆರಂಭಕ್ಕೆ ಸರ್ಕಾರ ಕೂಡ ರೆಡಿಯಾಗಿದೆ. ಇದುವರೆಗೆ ಆರೋಗ್ಯ ಇಲಾಖೆಯ ಕ್ಲಿಯರೆನ್ಸ್ ಕಾಯ್ತಾ ಇದ್ರು, ಈಗ ಅದು ಕೂಡ ಸಿಕ್ಕಾಗೋಗಿದೆ. ಶಿಕ್ಷಣ ಇಲಾಖೆಗೆ ಆರೋಗ್ಯ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಯಿತು. ಹಾಗಾಗಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಇವತ್ತು ಫೈನಲ್ ಮೀಟಿಂಗ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಮಧ್ಯಾಹ್ನ 2:30 ನಂತರ ತಜ್ಞರ ವರದಿ ಕೈ ಸೇರಿದೆ. ಹಾಗಾಗಿ ಅಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡ್ತಾ ಫೈನಲ್ ನಿಲುವುಗಳನ್ನು ಇವತ್ತು ತೆಗೆದುಕೊಳ್ತಾರೆ. ಬ್ರೇಕಿಂಗ್ ನ್ಯೂಸ್, ಕೋವಿಡ್ ಕಾರಣ ಇರೋದ್ರಿಂದ ಕೋವಿಡ್ ನಿಯಮ ಪಾಲನೆ ಅಂತೂ ಕಡ್ಡಾಯವಾಗಿ ಮಾಡಲೇಬೇಕು, ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ಎಲ್ಲ ವರದಿಯನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. 12ವರೆಗೆ ಸಭೆ ಸೇರ್ತಾರೆ. ಅವರ ಗೃಹ ಕಚೇರಿ ಕೃಷ್ಣಾದಲ್ಲಿ ಆರೋಗ್ಯ ಇಲಾಖೆಯವರು ಕೂಡ ಇರ್ತಾರೆ, ಶಿಕ್ಷಣ ಇಲಾಖೆಯವರು ಇರ್ತಾರೆ, ಮಾನ್ಯ ಮಂತ್ರಿಗಳಿರ್ತಾರೆ, ಚರ್ಚೆ ಮಾಡ್ತಾರೆ. ಕಳೆದ ಬಾರಿ ನಮಗೆ ಗೊತ್ತಿರೋ ಹಾಗೆ ನಿಮಗೆ ನೆನಪಿಸ್ಬಿಡ್ತೀನಿ, ಪದವಿ ಮತ್ತು ಡಿಪ್ಲೊಮಾ ಕಾಲೇಜನ್ನು ಶುರು ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಗಿತ್ತು. ಈಗ ಶಾಲೆಗಳ ಆರಂಭಕ್ಕೂ ಕೂಡ CM ಓಕೆ ಅಂತಾರ ಅನ್ನೋದು ಕುತೂಹಲ. ಹಾಗಾಗಿ 1ನೇ ಕ್ಲಾಸಿಂದ ಹಿಡಿದು 2nd PUC ತನಕ, 10ನೇ ಕ್ಲಾಸ್ ತನಕ, ಸೊ ಅವರೆಲ್ಲರೂ ಕೂಡ ಇವತ್ತು ಏನಾಗುತ್ತೆ ಶುರು ಮಾಡ್ತಿದ್ದಾರಾ, ಜನವರಿ 1ಕ್ಕೆ ಮುಹೂರ್ತನ ಅಥವಾ 2ನೇ ಅಲೆಯ ಭೀತಿ ಇನ್ನೂ ಕೂಡ ಪೂರ್ತಿ ಹೋಗಿಲ್ಲ. ಕಡಿಮೆ ಆಗ್ತಿದೆ ಪ್ರತಿದಿನ, ನಿಜ, ಅದರ ಬಗ್ಗೆ ಅನುಮಾನ ಇಲ್ಲ, ಸೋಂಕಿತರ ಮತ್ತು ಸಾವಿನ ಸಂಖ್ಯೆ. ಆದರೆ ಮಕ್ಕಳು ಅನ್ನೋ ದೃಷ್ಟಿ ಬಂದಾಗ ಇನ್ನೊಂದು 15 ದಿನ, 1 ತಿಂಗಳು ಕಾಯ್ತಾರಾ, ಇಲ್ಲ ಲೆಟ್ಸ್ ಗೋ ಅಂತ ಶುರು ಮಾಡೋದಕ್ಕೆ ಸೂಚನೆ ಕೊಡ್ತಾರಂತ ಕಾದು ನೋಡಬೇಕು. ರಾಜ್ಯದಲ್ಲಿ ತಾಂತ್ರಿಕ ಸಲಹಾ ಸಮಿತಿ ಏನಿದೆ ಅದರ ಮಾರ್ಗದರ್ಶನದ ಮೇಲೇ ಕೋವಿಡ್ ಸಂದರ್ಭದಲ್ಲಿ ಸರ್ಕಾರ ಪ್ರತಿ ಹೆಜ್ಜೆಯನ್ನು ಇಡ್ತಾ ಬರ್ತಾ ಇದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಸೆಪ್ಟೆಂಬರ್ವರೆಗೂ ಕೇಂದ್ರ ಸರ್ಕಾರ ತರಗತಿಗಳನ್ನ ಪ್ರಾರಂಭ ಮಾಡೋಕ್ಕೆ ಅನುಮತಿ ಕೊಟ್ಟಿರಲಿಲ್ಲ. ಸೆಪ್ಟೆಂಬರ್ನಲ್ಲಿ ನೀವು ಶಾಲೆಗಳನ್ನ ಪ್ರಾರಂಭ ಮಾಡ್ಬೋದು, ಆದರೆ ಮಕ್ಕಳು ಬಂದು ಸ್ಪಷ್ಟೀಕರಣ ಮಾತ್ರ ಕೇಳ್ಕೊಂಡು ಹೋಗ್ಬೋದು ಅಂತ ಒಂದು ಹೆಜ್ಜೆ ಅವರು ಇಟ್ಟಿದ್ರು. ಆದರೆ ನಾವು ಅದಕ್ಕೂ ಕೂಡ ಅವಕಾಶ ಕೊಟ್ಟಿರಲಿಲ್ಲ. ಈಗ ನಮ್ಮ ರಾಜ್ಯದ ತಾಂತ್ರಿಕ ಸಲಹಾ ಸಮಿತಿ ರಾಜ್ಯದ ಪರಿಸ್ಥಿತಿನ ಅವಲೋಕನ ಮಾಡಿ ಮತ್ತು ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಶಾಲಾ ಕಾಲೇಜುಗಳ ಪರಿಸ್ಥಿತಿ ಇದೆ ಅದನ್ನೆಲ್ಲ ಅವಲೋಕನ ಮಾಡಿ, ಮತ್ತು ನಮ್ಮ ರಾಜ್ಯದಲ್ಲೂ ಕೂಡ ಅಕ್ಟೋಬರ್ ನಂತರ ಕೋವಿಡ್ ಯಾವ ರೀತಿ ಪರಿಸ್ಥಿತಿ ಇದೆ ಅಂತಲೂ ಕೂಡ ಅಧ್ಯಯನ ಮಾಡಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಶಾಲಾ ಕಾಲೇಜುಗಳ ಪ್ರಾರಂಭದ ಕುರಿತು. ಆ ಹಿನ್ನೆಲೆಯಲ್ಲಿ ಇವತ್ತು ಆರೋಗ್ಯ ಸಚಿವರು, ನಾನು ಮತ್ತು ತಾಂತ್ರಿಕ ಸಲಹಾ ಸಮಿತಿಯವರು ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾಯಿದ್ದೀವಿ. ಅದನ್ನೆಲ್ಲ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಅಂತಿಮ ನಿರ್ಧಾರ ಏನು ಕೈಗೊಳ್ತಾರೆ ಆ ನಿರ್ಧಾರಕ್ಕೋಸ್ಕರ ನಾನು ಕೂಡ ಎದುರು ಮಾಡ್ತಾಯಿದ್ದೀನಿ. ಅಲ್ಲ, ವಿದ್ಯಾಗಮ ತಮ್ಗೆ ಗೊತ್ತಿದೆ, ಸುಮಾರು 3.5 ತಿಂಗಳು ಭಾಳ ಅಚ್ಚುಕಟ್ಟಾಗಿ ನಡೆದಿತ್ತು. ಕೆಲವು ಸಮಸ್ಯೆಗಳು ಬಂದಿದ್ದರಿಂದ ನಾವು ಅದನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ವು. ಸುಮಾರು 1 ತಿಂಗಳ ಹಿಂದೆ ರಾಜ್ಯದ ಹೈಕೋರ್ಟ್ನಲ್ಲಿ ಒಂದು ವಿಷಯ ಪ್ರಸ್ತಾಪಕ್ಕೆ ಬಂದಾಗ ಸನ್ಮಾನ್ಯ ನ್ಯಾಯಮೂರ್ತಿಗಳು, ನೀವು ಯಾಕೆ ವಿದ್ಯಾಗಮ ಪ್ರಾರಂಭ ಮಾಡಬಾರ್ದು, ನೀವು 10 ದಿವಸದೊಳಗಡೆ ನೀವು ಪ್ರಾರಂಭ ಮಾಡೋದ್ರ ಬಗ್ಗೆ ನಿಮ್ಮ ನಿಲುವನ್ನು ತಿಳಿಸ್ಬೇಕು, ಒಂದು ವರದಿಯನ್ನು ಕೊಡಬೇಕು ಅಂತ ಅವ್ರು ಹೇಳಿದರು. ಹೇಗೆ ಅಂದರೆ ಇಡೀ ರಾಜ್ಯದಲ್ಲಿರುವ ಮಕ್ಕಳಿಗೆ ಆನ್ಲೈನ್ ಸೌಲಭ್ಯ ಅನ್ನೋದು ಇಲ್ಲ. ಇದು ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದಂತಹ ಸುರೇಶ್ ಕುಮಾರ್ ಅವರ ರಿಯಾಕ್ಷನ್ ಆಗಿತ್ತು. ತಾಂತ್ರಿಕ ಸಲಹಾ ಸಮಿತಿ ಅಫ್ಕೋರ್ಸ್ ಅವರು ಸಲಹೆ ಕೊಟ್ಟ ಮೇಲೆ
ಪುರಸ್ಕರಿಸಲೇಬೇಕು, ಮಾಡಲೇಬೇಕು ಅಂತೇನಲ್ಲ. ಬಟ್ ಆದರೆ ಸ್ಟಿಲ್ ಸರ್ಕಾರ ಈಗ ಎಲ್ಲ ಆಗು ಹೋಗುಗಳನ್ನು ಚರ್ಚೆ ಮಾಡಿ ಸಾಧಕ ಬಾಧಕಗಳ ಬಗ್ಗೆ ಗಮನ ಹರಿಸಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ದಟ್ಟವಾಗಿದೆ. ಬಿಕಾಸ್ ಆರೋಗ್ಯ ಇಲಾಖೆಯವರು ಕೂಡ ಇದಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಸೊ ಪ್ಲಾಟ್ಫಾರ್ಮ್ ಓಪನ್ ಮಾಡ್ತಾ ಇದ್ದೀನಿ. ಚರ್ಚೆಯ ಆಗು ಹೋಗುಗಳ ಬಗ್ಗೆ News18 ಕನ್ನಡದ ಈ ವೇದಿಕೆ ಸಜ್ಜಾಗಿದೆ. ನಮ್ಮ ಜೊತೆ 3 ಜನ ಗಣ್ಯರಿದ್ದಾರೆ. ಸ್ಟುಡಿಯೋದಲ್ಲಿ 2 ಮತ್ತು ಲೈವ್ ಒಬ್ಬರು ಜಾಯ್ನ್ ಆಗ್ತಿದ್ದಾರೆ. ಸ್ಟುಡಿಯೋದಲ್ಲಿ ನನ್ನ ಜೊತೆ ಶಿಕ್ಷಣ ತಜ್ಞರಾದಂಥ ಚಂದ್ರಶೇಖರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಪೋಷಕರ ರೆಪ್ರೆಸೆಂಟ್ ಮಾಡೋದಕ್ಕೆ ವಾಣಿ ಮೇಡಮ್ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ವಾಣಿಯವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವಿದ್ಯಾರ್ಥಿನಿಗಳನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಮೈಸೂರಿಂದ ಒಬ್ಬರು ವಿದ್ಯಾರ್ಥಿನಿ, ಅವರ ಹೆಸರು ಅನ್ವಿತಾ ಅಂತ, ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅನ್ವಿತಾ ನಮಸ್ಕಾರ. ಲೆಟ್ ಮಿ ಸ್ಟಾರ್ಟ್ ವಿತ್ ಯು. ಅನ್ವಿತಾ ಎಂದರೆ ಶುರು ಮಾಡ್ತಿದ್ದೀನಿ ನಾನು. ಸ್ಕೂಲ್ ಶುರುವಾಗಬೇಕು ಅಂತ ಅನ್ಸುತ್ತಾ? ಏನು ಓದ್ತಿರೋದು ಅನ್ವಿತಾ? ನಾನು ಸೆಕೆಂಡ್ PU ಸೈನ್ಸ್ ಓದ್ತಾ ಇದ್ದೀನಿ ಮೈಸೂರು ಜ್ಞಾನೋದಯ PU ಕಾಲೇಜಲ್ಲಿ. ಓಕೆ, ಗ್ರೇಟ್. ಹೌ ಎಕ್ಸೈಟೆಡ್ ಯು ಆರ್? ಎಕ್ಸೈಟ್ಮೆಂಟ್ ಇದ್ದೇ ಇದೆ, ಯಾಕೆಂದರೆ ಸೆಕೆಂಡ್ PU ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಪೇರೆಂಟ್ಸು ಅದೇ ಹೇಳಿದ್ದಾರೆ. ಸೈನ್ಸ್ ಆಗಿರೋದ್ರಿಂದ ನಂಗೆ ಬಹಳಷ್ಟು ಡ್ರೀಮ್ಸ್ ಇದೆ. ನನಗೆ ಲ್ಯಾಬ್ ಮಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಟೈಮಲ್ಲಿ. ಥಿಯರಿ ನಾನು ಹೆಂಗೋ ಮ್ಯಾನೇಜ್ ಮಾಡ್ಬೋದು, ಆದರೆ ಲ್ಯಾಬ್ ಮಾತ್ರ ನಮ್ಮ ಮನೇಲೆಲ್ಲ ಸೌಲಭ್ಯ ಇರಲ್ಲ ಅಲ್ಲ. ಸೊ ಹಾಗಾಗಿ ನನಗೆ ಕಾಲೇಜ್ ಶುರು ಆಗಬೇಕಂತ. ಐ ಕಮ್ ಬ್ಯಾಕ್ ಟು ಯು. ವಾಣಿ ಅವ್ರನ್ನ ಕೇಳ್ಬಿಡ್ತೀನಿ ನಾನು. ಎಷ್ಟನೇ ಕ್ಲಾಸ್ ಓದ್ತಿದ್ದಾಳೆ ಮಗಳು? ಓಕೆ, 6ನೇ ಕ್ಲಾಸ್ ಓದೋ ಮಗಳು. ಇದುವರೆಗೆ ಎಷ್ಟು ಸರಿ ಕೇಳಿದಾಳೆ ಅಮ್ಮ ಯಾವಾಗ ಶುರುವಾಗುತ್ತೆ, ಅಮ್ಮ ಯಾವಾಗ ಶುರುವಾಗುತ್ತೆ ಅಂತ? ಇಲ್ಲ ಸರ್, ಹೇಳಬೇಕು ಅಂದರೆ ಅವಳಿಗೂ ಗೊತ್ತಿದೆ, ಪರಿಸ್ಥಿತಿ ಇದು ಗೊತ್ತಿದೆ. ಇದು ಹೊರಗಡೆ ಹೋದ್ರೆ ನಾವು ಮಾಸ್ಕ್ ಹಾಕೊಂಡು ಹೋಗಬೇಕು ಹೇಗೆ ಅಂತ ಗೊತ್ತಿದೆ ಅವ್ರಿಗೆ. ನನ್ನ ಸದ್ಯಕ್ಕೆ ಅವಳೇನು ಆ ರೀತಿ ಕೇಳ್ತಾ ಇಲ್ಲ, ಬಟ್ ಅವಳಿಗೂ ಒಂದು ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗಬೇಕು ಅದೆಲ್ಲ ಇದೆ. ಬಟ್ ಹೊರಗಡೆ ಹೋದರೆ ಯಾವ್ಯಾವ ರೀತಿ ಅವಳ ಕಂಡಕ್ಟ್ ಇರಬೇಕು ಅಂದರೆ ಮಾಸ್ಕ್ ಹಾಕೋದಾಗಿರಬೇಕು ಅಥವಾ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರಬಹುದು, ಅದ್ರ ಬಗ್ಗೆ ಅವಳಿಗೂ ಆತಂಕ ಇದೆ. ಅಂದರೆ ನಾವು ಹೇಳ್ತಾ ಇರ್ತೀವಿ ಪದೇ ಪದೇ, ಎಲ್ಲರೂ ನಾವು ಹೊರಗಡೆ ಹೋದರೆ ಸ್ಟಾರ್ಟ್ ಆಗುತ್ತೆ ನಮ್ಮ ತಯಾರಿ. ಮಾಸ್ಕ್ ಇರ್ಬೋದು, ನೀರಿನ ಬಾಟ್ಲಿ ಇರ್ಬೋದು, ಯಾವುದನ್ನು ಬಿಡೋಂಗಿಲ್ಲ. ಇದೆಲ್ಲ ಗೊತ್ತಿದೆ ಅವಳಿಗೂ. ಬಟ್ ಅವಳ ಮಕ್ಕಳಿಗೆ, ಸಣ್ಣ ಮಕ್ಕಳಿಗಂತೂ ಸ್ಕೂಲ್ ಅಂದರೆ ಫ್ರೆಂಡ್ಸು ಇದೆಲ್ಲ ಈ ಒಂದು ಎಕ್ಸೈಟ್ಮೆಂಟ್ ಅಂತೂ ಇದೆ. ಮಕ್ಕಳ ಭವಿಷ್ಯ ಬೇಕೇ ಬೇಕು, ಅಪ್ಪ ಅಮ್ಮಂದ್ರು ಯೋಚನೆ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಇವಾಗಿನ ಈ ಕರೋನಾ ಸಂದರ್ಭದ ಆತಂಕ ಮತ್ತು ಭಯ ಪೋಷಕರಿಗೆ ಕಾಡುತ್ತಾ ಇಲ್ವಾ? ಸರ್, ಇದು ಮೊದಲಿಂದ ನಾವು ಇದನ್ನು ಹೇಳ್ತಾನೆ ಬಂದಿದ್ದೀವಿ. ನಮಗಿರೋ ಆತಂಕ ಅಂದರೆ ಆರೋಗ್ಯದ್ದು. ಈಗಿನ ಪರಿಸ್ಥಿತಿಯಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗಿರ್ಬೋದು ಅಥವಾ ಸ್ಯಾನಿಟೈಸಿಂಗು ಈ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಅಂದರೆ ನನ್ನ ಮಗಳು ಈ ಸ್ಟೇಜ್ನಲ್ಲಿ ಇರೋವಂಥವ್ರಿಗೆ ಅಷ್ಟಾಗಿ ಗೊತ್ತಾಗಲ್ಲ. ಈಗ ಮಕ್ಕಳು ಏನು ಮಾಡ್ತಾರೆ ಅಂದರೆ ಸ್ಕೂಲಿಗೆ ಹೋದರೆ ಕಲರ್ದು ಚೆನ್ನಾಗಿ, ಯಾರ್ದು ಕಲರ್ ಚೆನ್ನಾಗಿದೆಯೋ ಮಾಸ್ಕು ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋರು ಇದ್ದಾರೆ. ನನ್ನ ಮಗಳು ಅದನ್ನು ಮಾಡೇ ಮಾಡ್ತಾಳೆ, ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಈ ರೀತಿ ಇರುವಾಗ ಇಂಥ ಪರಿಸ್ಥಿತಿಯಲ್ಲಿ ನಾವು ಯಾವ ಮಟ್ಟಿಗೆ ತಿಳಿ ಹೇಳಕ್ಕೆ ಸಾಧ್ಯ ಆಗುತ್ತೆ? ಇದೆಲ್ಲ ಪ್ರಾಕ್ಟಿಕಲ್ ಆಗಿ ಆಗದ ವಿಚಾರ. ಸುಮ್ಮನೆ ಇವರು ಸರ್ಕಾರ ಆಗಲಿ, ಸ್ಕೂಲ್ ಆಗಲಿ, ಮತ್ತೊಂದಾಗಲಿ ಏನೋ ಒಂದು ಹೇಳ್ಬೋದು, ನಾವು ವ್ಯವಸ್ಥೆ ಮಾಡ್ತೀವಿ, ಏನಾದರೂ ಥರ್ಮಲ್ ಸ್ಕ್ಯಾನಿಂಗು, ಅದೆಲ್ಲ ಪ್ರಾಕ್ಟಿಕಲ್ ಆಗಿ ಬರೋದಿಲ್ಲ. ಅದೆಲ್ಲ ಲೆಟ್ ಮಿ ಆಸ್ಕ್, ಇದಕ್ಕೆ ತಜ್ಞರು ಈ ಎಲ್ಲ ಆಗುಹೋಗಳ ಬಗ್ಗೆ ಅವಲೋಕನ ಮಾಡಿರ್ತಾರೆ, ಚರ್ಚೆ ಕೂಡ ಅವರು ನಡೆಸಿರ್ತಾರೆ. ಚಂದ್ರಶೇಖರ್ ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಮೊದಲ ರಿಯಾಕ್ಷನ್, ಇಸ್ ಇಟ್ ಎ ಗುಡ್ ಟೈಮ್? ನೋಡಿ, ಇದು ಸರಿಯಾದ ಸಮಯ ಅಂತಕ್ಕಂಥದ್ದು ಇದು ಮುಹೂರ್ತ ಅಲ್ಲ. ಯಾಕೆಂದ್ರೆ ನಾಳೆನೆ ಮದುವೆ ಆಗಬೇಕು ಅನ್ನೋ ತರ ಮುಹೂರ್ತ ಅಲ್ಲ ಇದು. ಯಾಕೆಂದ್ರೆ ಆರೋಗ್ಯ ಮತ್ತು ಬದುಕಿನ ಸಮಸ್ಯೆ ಇದು, ಮತ್ತೆ ಭವಿಷ್ಯದ ಸಮಸ್ಯೆ. ಯಾಕೆಂದ್ರೆ ವಿದ್ಯಾರ್ಥಿಗಳು ಯಾವ ರೀತಿ ಒಳಗಡೆ ನಡ್ಕೋತಾರೆ ಅನ್ನೋದು ಪ್ರಶ್ನೆ ಶಾಲೆಗಳಲ್ಲಿ. ಮತ್ತೆ ಇವರು ಏನ್ ಹೇಳ್ತಾ ಇದಾರೆ, ಸೋಷಿಯಲ್ ಡಿಸ್ಟೆನ್ಸ್ ಆಲ್ರೆಡಿ ಒಬ್ಬ ಸ್ಟೂಡೆಂಟ್ ಇಂದ ಇನ್ನೊಬ್ಬ ಸ್ಟೂಡೆಂಟ್ ಇರಬೇಕು ಅಂತ ಹೇಳ್ತಾರೆ. ಆದ್ರೆ ಶಾಲೆಯ ಕಟ್ಟಡದ ರೂಮ್ ಏನಿರುತ್ತೆ ಸುಮಾರು 10x10 10x12 ಇರುತ್ತೆ. ನೀವಲ್ಲಿ 30 ಜನ ಸ್ಟೂಡೆಂಟ್ ಹಾಕ್ಬೇಕು ಅಂತಂದಾಗ 6x6 ಬಿಟ್ಟು ನೀವ್ ಹೆಂಗ್ ಕೂರ್ಸಕ್ಕಾಗತ್ತೆ? ಅದು ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆಗುತ್ತೆ. ಸುಮಾರು 8 ರೂಮ್ ಇರುತ್ತೆ. ನೀವು ಇದ್ರ ಪ್ರಕಾರ ಹೋಯ್ತು ಅಂದ್ರೆ ಸುಮಾರು 25 ರೂಮ್ ಮಾಡ್ಬೇಕಾಗತ್ತೆ. 25 ರೂಮ್ ನ ಅವ್ರು ಸಡನ್ ಆಗಿ ಅರೇಂಜ್ ಮಾಡಕ್ ಆಗುತ್ತಾ ಅಂತಕ್ಕಂಥದ್ದು ಇದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನಂತಂದ್ರೆ, ಮಕ್ಕಳನ್ನ ಅಂದ್ರೆ ಪೋಷಕರು ಸ್ಕೂಲ್ ಕಳಿಸ್ಬೇಕು ಅಂತ ಇದ್ರೂ ಸಹ ಈಗಿನ ಜನರೇಷನ್ಗಳಲ್ಲಿ ಒಬ್ಬ ಮಗ ಅಥವಾ ಒಬ್ಬ ಮಗಳು ಇರ್ತಕ್ಕಂಥ ಕುಟುಂಬಗಳು ಹೆಚ್ಚಾಗಿ ನಾವು ನೋಡ್ತಾ ಇದೀವಿ. ಯಾಕೆಂತಂದ್ರೆ ಅಲ್ಲಿ ಭಯದ ವಾತಾವರಣ ಇದೆ. ಯಾಕೆಂದ್ರೆ ಈ ವರ್ಷ ಓದೋದೇ ಬೇಡ ಅಂತಕ್ಕಂಥ ಕೆಲವು ಮಾನಸಿಕ ಸ್ಥಿತಿಯಲ್ಲಿ ತಂದೆ ತಾಯಿಗಳಿದ್ದಾರೆ. ಒಂದ್ ವರ್ಷ ಪರವಾಗಿಲ್ಲ ಓದೋಯ್ತು, ನಮ್ಮ ಮಗು ಇಂಪಾರ್ಟೆಂಟೇ ಹೊರತು ಶಿಕ್ಷಣ ನಂತರ ಅಂತಕ್ಕಂಥದ್ದು ಚಿಕ್ಕ ಮಕ್ಕಳಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತಿನ ಸತ್ಯದ ಪ್ರಕಾರ ಏನಂತಂದ್ರೆ, ಶಿಕ್ಷಣ ಮತ್ತು ಬದುಕು, ಭವಿಷ್ಯ 3 ಇಂಪಾರ್ಟೆಂಟ್. ಅದಕ್ಕೆ ನಮ್ಮ ಒಂದು ಶಿಕ್ಷಣದ ಶಾಲಾ ವಾತಾವರಣ, ಕಟ್ಟಡಗಳು ಆ ರೀತಿ ವ್ಯವಸ್ಥಿತವಾಗಿದೆಯಾ? ಮತ್ತೆ ಈ ಕೋವಿಡ್ ಅನ್ನ ನಿಯಂತ್ರಣ ಮಾಡೋ ದಿಕ್ಕಿನಲ್ಲಿ ಇಷ್ಟೆಲ್ಲ ಮಾಡೋಕ್ಕಿಂತ ಮುಂಚೆ ನಮ್ದೇನು ವ್ಯಾಕ್ಸಿನೇಷನ್ ಏನಾಗುತ್ತೆ ಬರುತ್ತೆ ಅಂತ ಏನು ಹೇಳ್ತಿದ್ದಾರೆ,
ಅದು ಬಂದ ನಂತರ ಈ ಚಿಕ್ಕ ಮಕ್ಕಳ ಶಾಲೆಗಳನ್ನ ಓಪನ್ ಮಾಡೋ ಪ್ರಯತ್ನ ಮಾಡಬೇಕಾಗಿತ್ತೆ. ಸೊ ಇನ್ನೂ ಹಾಗಾದ್ರೆ ಆ ಕಾಲ ಕೂಡ ಬಂದಿಲ್ಲ ಅನ್ಸುತ್ತೆ. ಅಲ್ಲ, ನಾನು ಹೇಳ್ತಿರೋದೇನಂತಾರೆ 10 ಮತ್ತು 12ನೇ ಕ್ಲಾಸಿನ ವಿದ್ಯಾರ್ಥಿಗಳಿಗೆ ಶಾಲೆಗಳನ್ನ ಓಪನ್ ಮಾಡೋದು ಸರಿಯಾದಂತ ನಿರ್ಧಾರ. ಆದರೆ ಅಲ್ಲಿಯ ವ್ಯವಸ್ಥೆ ಸರಿ ಇದೆಯಾ ಅಂತಕ್ಕಂಥ, ಯಾಕಂದ್ರೆ ಅವ್ಯವಸ್ಥೆ ಆಗಿದೆ ಈಗ 1 ವರ್ಷದಿಂದ ಶಾಲಾ ಕಾಲೇಜುಗಳು. ಸರ್ ಮಾತಾಡ್ತೀನಿ ನಾನು ನಿಮ್ ಜೊತೆ. ಅದನ್ನ ಚಂದ್ರಶೇಖರ್ ನನ್ನ ಜೊತೆ ಇದ್ದಾರೆ. ಇವಾಗ 10:15 ಕ್ರಾಸ್ ಆಗ್ತಾ ಬಂತು, 12:15 ಮೀಟಿಂಗ್ ಇದೆ. ಆ ಮೀಟಿಂಗ್ನಲ್ಲಿ ಇವತ್ತು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಹೊಸ ವರ್ಷಕ್ಕೆ ರೆಡಿ ಆಗಿಬಿಡಿ ಪೋಷಕರು ಮತ್ತು ಮಕ್ಕಳು. ನಿಮ್ಮ ಶಾಲೆಗಳು ಶುರುವಾಗುವ ಚಾನ್ಸಸ್ ಜಾಸ್ತಿನಿದೆ. ಸ್ಟುಡಿಯೋದ ನನ್ನ ಜೊತೆ ಇಬ್ಬರು ಗಣ್ಯರಿದ್ದಾರೆ. ಜೊತೆಗೆ ಮೈಸೂರಿಂದ ಅನ್ವಿತಾ ವಿದ್ಯಾರ್ಥಿನಿ ಕೂಡ ಜಾಯ್ನ್ ಆಗಿದ್ದಾರೆ. ವಾಣಿ ಮತ್ತು ಚಂದ್ರಶೇಖರ್ ಅವರು ಸ್ಟುಡಿಯೋಲ್ಲಿ ಕೂಡ ಇದ್ದಾರೆ. ಅನ್ವಿತಾ, ಲೆಟ್ ಮಿ ಆಸ್ಕ್ ಯು, ಈ ಆನ್ಲೈನ್ ಶಿಕ್ಷಣ ಅಂತ ಕರಿತೀವಲ್ಲ, ಇಷ್ಟು ದಿನ ನಡೀತಾ ಇತ್ತಲ್ಲ, ಇದೆಷ್ಟು ಎಫೆಕ್ಟಿವ್ ಅನಿಸ್ತಾ ಇದೆ ಸ್ಟೂಡೆಂಟ್ಸ್ಗಳಿಗೆ? ಎಫೆಕ್ಟಿವ್ ಇದೆ ಆ್ಯಕ್ಚುಲಿ. ಆದರೆ ನಮಗೆ ಆಫ್ಲೈನ್ ಕ್ಲಾಸಸ್ ಇರುತ್ತಲ್ವಾ, ನಾನು ಆವಾಗ ಡೌಟ್ ಕೇಳೋಕ್ಕೆಲ್ಲ ಸ್ವಲ್ಪ ಹಿಂಜರಿತೀನಿ. ಅದು ನಂಗೆ ಅಷ್ಟೊಂದು ಎಫೆಕ್ಟಿವ್ ಅನಿಸ್ತಾ ಇಲ್ಲ. ಇದು ನಂಗೊಂದು ಸ್ವಲ್ಪ ಕಷ್ಟನೇ ಆಗ್ತಾ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ನನಗೆ ಇವಾಗ ಮೊಬೈಲ್ ಮುಂದೆ ಇಲ್ಲ ಲ್ಯಾಪ್ಟಾಪ್ ಮುಂದೆ ಕೂತಿ ನನಗೆ ಐ ಪವರ್ ಜಾಸ್ತಿ ಆಗಿದೆ. ಆಮೇಲೆ ರೆಸ್ಟ್ಲೆಸ್ನೆಸ್ ಅನಿಸುತ್ತೆ. ಅದೇ ಕ್ಲಾಸಲ್ಲಾದರೆ ಒಂಥರ ಅದೇ ಸರೌಂಡಿಂಗ್ ವೈಬ್ಸ್ ಇರುತ್ತೆ. ಅದೇ ಮನೇಲಾದರೆ ಒಂಥರ ನಮಗೆ ಅದೇನೋ ಎಫೆಕ್ಟಿವ್ ಆಗಿರಲ್ಲ. ಅಯ್ಯೋ ಕೇಳಿದ್ರೆ ಕೇಳ್ಬೋದು, ಇಲ್ಲಾಂದರೆ ಇಲ್ಲ ಅಂತ ಅನಿಸುತ್ತೆ. ಅಷ್ಟು ಆ ಥರ ಅನಿಸುತ್ತೆ ನನಗೆ. ಪಾಯಿಂಟ್ ತುಂಬ ಚೆನ್ನಾಗಿ ಹೇಳಿದ್ಯಾ. ವಿದ್ಯಾರ್ಥಿನಿ ಏನು ಫೀಲ್ ಮಾಡ್ಬೋದು ಅದನ್ನೇ ಹೇಳಿದ್ಯಾ. ಬಟ್ ಈ ಕೊರೋನಾಗಿರೋನ ಭಯ ಏನೂ ಇಲ್ವಾ ಈಗ? ಇದೆ ಆ್ಯಕ್ಚುಲಿ. ಅಕಸ್ಮಾತ್ ಇವಾಗ ಕಾಲೇಜ್ಗೆ ಹೋದೆ ನನಗೆ ಕರೋನಾ ಬಂತು ಅಂದರೆ ಆಮೇಲೆ ನಾನು ಕಾಲೇಜ್ ಹೋಗೋಕ್ಕೆ ಆಗಲ್ಲ. ಲ್ಯಾಬ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ರೆ ಇವಾಗ ಒಬ್ರಿಗೆ ಬಂದರೆ ಎಲ್ಲರಿಗೂ ಸ್ಪ್ರೆಡ್ ಆಗುತ್ತೆ ಅಲ್ವಾ ಇದು. ಅವಾಗ ನನಗೆ ಬಂದುಬಿಟ್ರೆ ನಾನು ಲ್ಯಾಬ್ ಹೆಂಗೆ ಪರ್ಫಾರ್ಮ್ ಮಾಡೋದಂತ ಟೆನ್ಷನ್ ಇದೆ. ಅದ್ರ ಮಧ್ಯಾಹ್ನ ನನಗೆ ಹೋಗ್ಬೇಕು ಅನ್ಸುತ್ತೆ. ಪರವಾಗಿಲ್ಲ ಹೋಗ್ಲಿ ಅಂತಾರ, ಇಲ್ಲ ಬೇಡ ಅನಿತಾ ಎಲ್ಲೂ ಹೋಗ್ಬೇಡ ಮನೇಲೇ ಇರು ಅಂತಾರ? ಅಮ್ಮ ಹೋಗ್ಬಿಟ್ಟು ಬಾ, ಆದರೆ ಹುಷಾರಾಗಿರ್ಬೇಕು ಅನಿಸುತ್ತೆ ಅಂತ ಹೇಳ್ತಾರೆ. ಆದರೆ ಅಕಸ್ಮಾತ್ ಇವಾಗ ನಂಗೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರೆ ನನಗೆ ಮಾತಾಡಿಸ್ಬೇಕು ಅಂತ ಅನಿಸುತ್ತೆ. ನನಗೆ ಈ ಕರೋನಾ ಎಲ್ಲ ಮರ್ತೇ ಹೋಗುತ್ತೆ ಇದೆ ಅಂತ. ಅವಾಗ ಒಂದು ಸ್ವಲ್ಪ ಭಯ ಆಗುತ್ತೆ ನಂಗೆ, ಅಕಸ್ಮಾತ್ ಬಂದ್ಬಿಟ್ರೆ ಕರೋನಾ ಅಂತ. ಅನ್ವಿತಾ 12ನೇ ಕ್ಲಾಸ್ ಹೆಂಗೆ ಅಂದಮೇಲೆ ನಿಮ್ಮ ಮಗಳು 6ನೇ ಕ್ಲಾಸಲ್ಲಿ ಹೇಳೋದ್ರಲ್ಲಿ ಭಾಳ ಆಶ್ಚರ್ಯ ಇಲ್ವೇ ಇಲ್ಲ ಅನ್ಸುತ್ತೆ. ಅಂದರೆ ಆ ಕ್ಷಣಕ್ಕೆ ಸ್ಪರ್ ಆಫ್ ದಿ ಮೂಮೆಂಟು ಮರ್ತ್ಬಿಡ್ತಾರೆ ಮಕ್ಕಳೆಲ್ಲ, ಸಮಯ ಮಿಂಗಲ್ ಆಗ್ಬಿಡ್ತಾರೆ. ಆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅವಾಗ ಮಾನಿಟರ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಅನ್ಸುತ್ತೆ ಸ್ಕೂಲೊಳಗೆ ಪ್ರೆಮಿಸಸಲ್ಲಿ. ಖಂಡಿತ ಸರ್. ಈಗ ದೊಡ್ಡವರೇ ನಾವೇ ಎಲ್ಲರೂ ಹೊರಗೆ ಫಂಕ್ಷನ್ಸು ಇದಕ್ಕೆಲ್ಲ ಹೋದಾಗ, ಯಾವಾಗಲೊಮ್ಮೆ ಹೋದಾಗ ನಾವೇ ಇಂಥ ತಪ್ಪುಗಳನ್ನ ಮಾಡ್ತೀವಿ. ಅಂಥದ್ರಲ್ಲಿ ಅಷ್ಟು ಸಣ್ಣ ಮಕ್ಕಳು ಮಾಡೋದ್ರಲ್ಲಿ ಯಾವುದೇ ಒಂದು ಏನಂತ ಹೇಳ್ತೀವಿ ನಾವು ಸರ್ಪ್ರೈಸ್ ಆಗೋ ಅಗತ್ಯ ಇಲ್ಲ. ಈ ಥರ ಇರುವಾಗ ನಾವು ನಮ್ಮ ಆ್ಯಸ್ ಎ ನಾನು ಪೋಷಕಿಯಾಗಿ ಏನು ಆತಂಕ ಇದೆ ಅಂದರೆ, ಸದ್ಯಕ್ಕೆ ಇಷ್ಟು ಸಣ್ಣ ಮಕ್ಕಳಿಗೆ ದಯವಿಟ್ಟು ಶಾಲೆಗಳ ಆರಂಭ ಈಗ ಬೇಡವೇ ಬೇಡ ಅಂತ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈಗ 10ನೇ ಕ್ಲಾಸ್ ಮೇಲೆ ಅವ್ರಿಗೆ ಒಂದು ಮೆಚುರಿಟಿ ಇರುತ್ತೆ. ಹೇಗೆ ಏನು ಯಾವ ರೀತಿ ನಡ್ಕೋಬೇಕು ಅನ್ನೋದು ಗೊತ್ತಿರುತ್ತೆ. ಹೌದು, ಅದು ಪರವಾಗಿಲ್ಲ ಇದು. ಬಟ್ ಈಗ ಇದು ಮಾಡಿಬಿಟ್ರೆ, ಇದು ಈಗ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡ್ತಾ ಇದೆ ಅನ್ನೋದೇ ಒಂದು ನಮ್ಗೆ ಆತಂಕ ಸ್ಟಾರ್ಟ್ ಆಗಿದೆ. ನಾವು ಮನೇಲಿ ಏನು ಮಾತಾಡ್ಕೋತಾ ಇದ್ದೀವಿ ಅಂದರೆ, ನಾವು ನನ್ನ ಹಸ್ಬೆಂಡ್ ಇದು ಈ ಬೈ ಚಾನ್ಸ್ ಏನಾದ್ರು ಫಸ್ಟ್ ಸ್ಟಾರ್ಟ್ ಆದ್ರೂ ಈ ಕ್ಷಣಕ್ಕೆ ಅಂದರೆ ಈ ಒಂದು ಇದರಲ್ಲಿ ಕಳಿಸೋದು ಬೇಡವೇ ಬೇಡ ಅಂತ ನಾವು ಡಿಸೈಡ್ ಮಾಡಿ ಆಗಿದೆ. ನೋಡೋಣ ಏನಾಗುತ್ತೆ ಅನ್ನೋ ಒಂದು ಇದಿದೆ. ಬಟ್ ಆದ್ರೂ ನಾವು ಕಳಿಸೋದಕ್ಕೆ ನಾವು ರೆಡಿ ಇಲ್ಲ. ಚಂದ್ರಶೇಖರ್ ಸರ್, ಅಫ್ಕೋರ್ಸ್ ಆನ್ಲೈನ್ ಮೂಲಕ ಮಕ್ಕಳು ಶಿಕ್ಷಣವನ್ನೀಗ ಅಭ್ಯಾಸ ಮಾಡ್ತಿದ್ದಾರೆ. ಹಾಗೆ ಕಂಟಿನ್ಯೂ ಮಾಡಿದ್ರೆ ಗುಡ್ ಅನ್ಸುತ್ತಾ? ಇಲ್ಲಪ್ಪ ಬೇಡ, ಅವರೆಲ್ಲರೂ ಕೂಡ ಶಾಲೆ ಪ್ರೆಮಿಸಸ್ಗೆ ಬರಲಿ, ಅದೇ ಒಂದು ಒಳ್ಳೆಯದು ಮುಂದಿನ ಅವರ ಆರೋಗ್ಯ ಮತ್ತು ಮನಸ್ಸಿನ ದೃಷ್ಟಿಯಿಂದ ಮತ್ತು ಎಜುಕೇಷನ್ ದೃಷ್ಟಿಯಿಂದ. ಏನು ಹೇಳ್ತೀರಾ ಚಂದ್ರಶೇಖರ್ ಸರ್? ನೋಡಿ, ಇದು ಆನ್ಲೈನ್ ಶಿಕ್ಷಣ ಹೀಗೆ ಮುಂದುವರೆದ್ರೆ ಪ್ರತಿಯೊಂದು ಮನೆಯೂ ಹುಚ್ಚಾಸ್ಪತ್ರೆ ಆಗುತ್ತೆ. ಸರ್, ಏನು ಇನ್ಕಮೆಂಟ್ ಹೊಡಿತಿದ್ದೀರಿ? ಯಾಕೆ ಅಂತಂದ್ರೆ ಮಕ್ಕಳಲ್ಲಿ ಖಿನ್ನತೆ ಶುರು ಆಗ್ತಾ ಇದೆ. ಮತ್ತೆ ಅವರು ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಆಗ್ತಾ ಇದೆ, ಅಂದ್ರೆ ಅಡಿಕ್ಷನ್ ಆಗ್ತಾ ಇದೆ. ಇದು ಹವ್ಯಾಸ, ಅದು ಚಟವಾಗಿ ಪರಿವರ್ತನೆ ಆಗ್ತಾ ಇದೆ. ಯಾಕೆಂದ್ರೆ ಯಾವುದೇ ಒಂದು ಅಡಿಕ್ಷನ್ ಅಂತಾನೆ ಮುಂಚೆ ಅದು ಒಂದು ಅಭ್ಯಾಸ ಆಗುತ್ತೆ, ಅಭ್ಯಾಸ ಹವ್ಯಾಸ ಆಗುತ್ತೆ, ಹವ್ಯಾಸ ಚಟವಾಗಿ ಪರಿವರ್ತನೆ ಆಗುತ್ತೆ. ಯಾವುದೇ ಮಕ್ಕಳು ಚಟಕ್ಕೆ ಹೋದಾಗ ಚಟ ಏರ್ತಾರೆ ಅಂತಕ್ಕಂಥ ಚಟ ಮತ್ತು ಚಟ್ಟ ವ್ಯತ್ಯಾಸಗಳನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಆನ್ಲೈನ್ ಶಿಕ್ಷಣದ ಇದೇ ರೀತಿ ಮುಂದುವರೆದ್ರೆ ನಮ್ಮ ಮಕ್ಕಳು ದೈಹಿಕವಾದಂತ ಯಾವುದೇ ರೀತಿಯ ಕ್ರಿಯಾಶೀಲತಾ ಕೆಲಸಗಳು ಮಾಡಕ್ಕೆ. ಹಲವಾರು ಶಿಕ್ಷಣ ಸಂಸ್ಥೆಗಳಿಗೆ ಸಲಹೆಗಳನ್ನು ಕೂಡ ಕೊಡ್ತಿದ್ದೀರಾ ನೀವು? ಹೌದು. ಏನ್ ಹೇಳ್ತಾರೆ ಮಕ್ಕಳೆಲ್ಲ? ಏನ್ ಹೇಳ್ತಾರೆ ಮಕ್ಕಳೇನಂತಂದ್ರೆ, ಈಗ ಆನ್ಲೈನ್ ಶಿಕ್ಷಣದ ಒಂದು ಮಿತಿ ಇರಬೇಕು.
ಪ್ರತಿದಿನ ಏನೋ ಒಂದು ಅರ್ಧ ಗಂಟೆನೋ 1 ಗಂಟೆನೋ ಒಂದು ಸಬ್ಜೆಕ್ಟ್ ಮಾಡೋದು ಚೆನ್ನಾಗಿರುತ್ತೆ. ಇವರು ಪ್ರತಿದಿನ 4 ಅವರ್ 5 ಅವರ್ ಸುಮ್ನೆ ಇವ್ರು ಹೇಳೋದು ಗೌರ್ಮೆಂಟ್ ಆರ್ಡರ್ ಮಾಡೋದು ಪ್ರತಿದಿನ 2 ಗಂಟೆ ಮಾಡಿ ಅಂತ. ಪ್ರತಿದಿನ 4 ರಿಂದ 5 ಗಂಟೆ ಆನ್ಲೈನ್ ಕ್ಲಾಸ್ಗಳು ನಡೀತಾ ಇದೆ. ಯಾಕಂದ್ರೆ ಅವ್ರು ಪೋರ್ಷನ್ ಮುಗಿಸ್ಬೇಕು, ಮತ್ತೆ ಅವ್ರಿಗೆ ಬರಬೇಕಾದ, ಯಾಕಂದ್ರೆ ಪೋರ್ಷನ್ ಮುಗಿದ್ರೆ ಫೀಸ್ ಕೊಡಿ ಕೇಳೋದಕ್ಕೆ ಅವ್ರಿಗೊಂದು ರೈಟ್ಸ್ ಇರುತ್ತೆ. ಯಾಕಂದ್ರೆ ಎಲ್ಲದಕ್ಕೂ ಲಿಂಕ್ ಆಗಿರ್ತಕ್ಕಂಥ ಹಣ. ಈಗ ಆನ್ಲೈನ್ ಶಿಕ್ಷಣದ ಬಗ್ಗೆ ಮಾತಾಡ್ತೀನಿ. ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಗಳಾಗುತ್ತೆ, ಅಂದ್ರೆ ದೈಹಿಕ ಮತ್ತು ಮಾನಸಿಕವಾದಂತ ಒಂದು ವ್ಯತ್ಯಾಸಗಳನ್ನ ಮಕ್ಕಳಲ್ಲಿ ಕಾಣ್ತಾ ಬರ್ತೀವಿ. ಯಾಕೆಂದ್ರೆ ಅವ್ನು ಸಡನ್ ಆಗಿ ಕೋಪಗೊಳ್ಳೋದು, ಮತ್ತೆ ಸಣ್ಣ ವಿಚಾರಕ್ಕೂ ಅಳೋದು. ಈಗ ನಾನು ಈ ಒಂದು 6 ತಿಂಗಳಲ್ಲಿ ಹಲವಾರು ಮಕ್ಕಳುಗಳನ್ನ ನಾನು ಕೌನ್ಸಿಲಿಂಗ್ಗೆ ನೋಡಿದಾಗ ಈ ರೀತಿಯ ಪರಿಸ್ಥಿತಿ ಶುರು ಆಗಿದೆ. ಸರ್, ಇದೊಂದು ದೊಡ್ಡ ಮಟ್ಟದ ಆತಂಕ ಸರ್. ಚಂದ್ರಶೇಖರ್ ಸರ್, ವೆಲ್ಕಮ್ ಬ್ಯಾಕ್. ಶಾಲೆ ಮತ್ತೆ ಪುನರಾರಂಭ ಮಾಡುವುದರ ಬಗ್ಗೆ, ಸಾಧ್ಯತೆಗಳ ಬಗ್ಗೆ ನಾವು ಕೂಡ ಚರ್ಚೆ ಮಾಡ್ತಾ ಇದ್ವಿ. ಶಿಕ್ಷಣ ತಜ್ಞರಾದಂತಹ ಚಂದ್ರಶೇಖರ್, ಪೋಷಕರನ್ನ ರೆಪ್ರೆಸೆಂಟ್ ಮಾಡ್ತಿರುವಂಥ ವಾಣಿಯವರು, ಮತ್ತು ವಿದ್ಯಾರ್ಥಿನಿಯನ್ನು ರೆಪ್ರೆಸೆಂಟ್ ಮಾಡ್ತಿರುವಂಥ ಮೈಸೂರಿಂದ ಅನ್ವಿತಾ, ಎಲ್ಲರೂ ಕೂಡ ಏಕಕಾಲದಲ್ಲಿ ಈ ಪ್ಲಾಟ್ಫಾರ್ಮ್ನಲ್ಲಿ ಭಾಗವಹಿಸ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ. ಅಟ್ ದ ಸೇಮ್ ಟೈಮ್ ನನ್ನ ಸಹೋದ್ಯೋಗಿ ಮೈಸೂರಿನ ಪುಟ್ಟಪ್ಪ ವಿದ್ಯಾರ್ಥಿಗಳನ್ನು ಮಾತಾಡಿಸಿದ್ದಾರೆ ಈ ಶಾಲೆ ಆರಂಭದ ಕುರಿತು. ಮಕ್ಕಳೆಲ್ಲ ಏನು ಹೇಳಿದ್ರು ಒಂದ್ಸರಿ ನೋಡ್ಕೊಂಬರೋಣ. ಇವತ್ತು ಶಾಲೆ ಆರಂಭಕ್ಕೆ ದಿನಾಂಕ ಫಿಕ್ಸ್ ಆಗೋ ಎಲ್ಲ ಸಾಧ್ಯತೆ ಇದೆ. ಹಾಗಾದರೆ ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸೋದಕ್ಕೆ ಸಿದ್ಧ ಇದ್ದಾರಾ? ಮೈಸೂರಿನಲ್ಲಿ ನನ್ನ ಜೊತೆ ಸಾಕಷ್ಟು ಜನ ಪೋಷಕರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಮೇಡಮ್ ಹೇಳಿ, ನೀವು ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸೋದಕ್ಕೆ ಸಿದ್ಧ ಇದ್ದೀರಾ? ಇವತ್ತು ಸರ್ಕಾರ ಒಂದು ದಿನಾಂಕವನ್ನು ನಿಗದಿ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ. ಸರ್, ಮಾಡಲಿ ಬೇಡ ಅಂತ ಹೇಳಲ್ಲ, ಬಟ್ ಏನಂತ ಅಂದರೆ ಅವರು ಲಸಿಕೆ ಕಂಡುಹಿಡ್ಬಿಟ್ಟು ಮಾಡಿದ್ರೆ ನಮಗೂ ಯಾವುದೇ ರೀತಿ ಭಯ ಇರಲ್ಲ ಕಳ್ಸೋಕ್ಕೆ. ಅವ್ರು ಏನು ಮಕ್ಳಿಗೆ ಬರೋಕ್ಕೆ ಶಾಲೆಗೆ ಏನೇನು ಪ್ರೊವೈಡ್ ಮಾಡ್ತಾರೆ ಅದ್ರ ಮೇಲೆ ನಾವು ಕಳ್ಸೋಕ್ಕೆ ಇಚ್ಛಿಸ್ತೀವಿ ಸರ್. ಇಷ್ಟು 9 ತಿಂಗಳಲ್ಲಿ ಮಕ್ಕಳು ಆನ್ಲೈನ್ ಪಾಠವನ್ನು ಕಲಿತಾ ಇದ್ರು. ನಿಮಗೆ ಆಫ್ಲೈನ್ ಬೆಸ್ಟ್ ಅನ್ನಿಸ್ತಾ, ಆನ್ಲೈನ್ ಬೆಸ್ಟ್ ಅನ್ನಿಸ್ತಾ, ಹೇಗೆ? ಖಂಡಿತ ಆನ್ಲೈನ ನಾನು ರಿಜೆಕ್ಟ್ ಮಾಡ್ತೀನಿ. ಯಾಕೆಂದರೆ ನನ್ನ ಮಗಂಗೆ ಕಣ್ಣು ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಹಾಗಾಗಿ ಏನೇ ಇದ್ದರೂ ಶಾಲೆಯಲ್ಲಿ ಕಲ್ತಂಗೆ ಮಕ್ಕಳು ಮನೇಲಿ ಕಲಿಯಲ್ಲ. ಅದರಿಂದ ಶಾಲೆ ನಮಗೆ ಬೇಕೇ ಬೇಕು. ಆದರೆ ಅವ್ರು ಬೇಗ ಆದಷ್ಟು ಬೇಗ ಲಸಿಕೆ ಕಂಡಿಡ್ದು ಅಥವಾ ಯಾವುದೇ ರೀತಿ ನಮಗೊಂದು ಪ್ರೊಟೆಕ್ಷನ್ ಅನ್ನೋದು ಕೊಟ್ಟರೆ ನಾವು ಖಂಡಿತ ಶಾಲೆ ಕಲ್ಸಕ್ಕೆ ರೆಡಿ ಇದ್ದೀವಿ. ಪ್ರಮುಖವಾಗಿ ಸರ್ಕಾರಿ ಶಾಲೆಗಳಲ್ಲಿ ನಿರ್ಲಕ್ಷ್ಯ ಮಾಡ್ತಾರೆ, ಸರಿಯಾಗಿ ಹೇಳ್ಕೊಡಲ್ಲ ಅಂದಿದೆ. ಕೋವಿಡ್ ಅಂತ ಸಂದರ್ಭದಲ್ಲಿ ಪ್ರಿಕಾಷನರಿ ಮೆಜರ್ಸ್ನ ಚೆನ್ನಾಗಿ ತಗೊಳ್ತಾರೆ ಅನ್ನೋ ವಿಶ್ವಾಸ ನಿಮಗಿದೆಯಾ? ಇದೆ ಸರ್, ಇಲ್ಲ ಅಂತಲ್ಲ, ಬಟ್ ಅವರು ಇನ್ನೂ ಕೇರ್ ಮಾಡಬೇಕು. ಈಗ ಸಾಕಷ್ಟು ಕೇರ್ ಮಾಡೋದು ಸ್ವಲ್ಪ ಕಡಿಮೆ ಆಗಿದೆ. ಅವರು ಇನ್ನೂ ಕೇರ್ ಮಾಡಿದ್ರೆ ಒಳ್ಳೇದಾಗತ್ತೆ ನಾನು ಬಯಸ್ತೀನಿ ಸರ್. ಥ್ಯಾಂಕ್ ಯು ಮೇಡಮ್. ಸರ್, ನೀವು ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳ್ಸೋಕೆ ಸಿದ್ಧ ಇದ್ದೀರಾ? ಸರ್ಕಾರ ಇವತ್ತು ದಿನಾಂಕ ನಿಗದಿ ಮಾಡೋ ಎಲ್ಲ ಸಾಧ್ಯತೆ ಇದೆ? ಇಲ್ಲ, ನನ್ನ ಪ್ರಕಾರ ಇದು ಒಂಥರ ಆತುರದ ನಿರ್ಧಾರ ಅಂದ್ಕೋತೀನಿ. ಯಾಕೆ ಅಂತ ಹೇಳಿದ್ರೆ ಇನ್ನೂ ಕೋವಿಡ್ ಬಗ್ಗೆ ಲಸಿಕೆಗಳು ಅಂತ ಕರೆಕ್ಟಾಗಿ ಬಂದಿಲ್ಲ. ಒಂದು ಸೆಕೆಂಡ್ ಟೈಮ್ ಇನ್ನೊಂದು ಏನಂದರೆ ಇವ್ರು ಹೇಳ್ತಿದ್ದಾರೆ ಜವಾಬ್ದಾರಿ ನೀವು ತಂದೆ ತಾಯಿಂದ ಲೆಟರ್ ತೊಗೊಂಬನ್ನಿ ಅಂತ. ಸೊ ಅಲ್ಲಿಗೆ ಇವ್ರು ಯಾವುದೇ ಜವಾಬ್ದಾರಿ ತೊಗೊಳಕ್ಕೆ ರೆಡಿ ಇಲ್ಲ ಅಂತ ಒಂದು ಅನ್ನಿಸ್ತಾ ಇದೆ. ಸೆಕೆಂಡ್ ಪಾಯಿಂಟ್ ಏನಂದರೆ ಪ್ರೈವೇಟ್ ಆಗಿರ್ಬೋದು, ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಸೇಫ್ಟಿ ಪ್ರಿಕಾಷನ್ ಇವ್ರು ಅಂದ್ಕೊಂಡಂಗೆ ಯಾವುದ್ರಲ್ಲೂ ಇಲ್ಲ. ಯಾಕಂದರೆ ಒಂದು ಸೇಫ್ಟಿ ಇವರು ಅದನ್ನು ಆಡಿಟಿಂಗ್ ಮಾಡಿಸ್ಲಿ, ಯಾವ ಸ್ಕೂಲಲ್ಲಿ ಯಾವ್ಯಾವ ಥರ ಸೇಫ್ಟಿ ಪ್ರಿಕಾಷನ್ ತೊಗೋತಾ ಇದ್ದಾರೆ, ತೊಗೊಳಕ್ಕೆ ಸಾಧ್ಯತೆ ಇದೆಯಾ, ಅದು ಸಂಬಂಧಪಟ್ಟಂತೆ ಎಲ್ಲ ಸೌಕರ್ಯಗಳು ಅವ್ರ ಹತ್ರ ಇದೆಯಾ ಅನ್ನೋದು ಫಸ್ಟ್ ಅವ್ರು ಆಡಿಟಿಂಗ್ ಮಾಡಿಸ್ಲಿ. ನನ್ನ ಪ್ರಕಾರ ಇದು ಒಂಥರ ಆತುರದ ನಿರ್ಧಾರ. ಸರ್ಕಾರ ಹಾಗಾದರೆ ಏನು ಮಾಡಬೇಕು ಪರ್ಯಾಯವಾಗಿ ಈ ವರ್ಷದ ಎಜುಕೇಷನ್ ಇಯರ್ಗೆ, ಅಕಾಡೆಮಿಕ್ ಇಯರ್ಗೆ? ಅದನ್ನು 0 ಇಯರ್ ಅಂತಾರ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನನಗೆ ಅನ್ನಿಸ್ತಾ ಇದೆ. ನೀನು ಸ್ಕೂಲ್ಗೆ ಹೋಗಕ್ಕೆ ರೆಡಿ ಇದೆಯೇನಪ್ಪ? ರೆಡಿ ಇದ್ದೀನಿ, ಆದರೆ ಕೊರೋನಾ ಬಂದಿದೆಯಲ್ಲ ಹೋಗೋಕ್ಕಾಗಲ್ಲ. ಯಾಕೆ? ಯಾಕಂದರೆ ನಮಗೆ ಅಪ್ಪ ಅಮ್ಮ ಬೇಡ ಅಂತಾರೆ. ಕೊರೋನಾ ಏನಾದರೂ ಅಂದರೆ ಅಪ್ಪ ಅಮ್ಮನಿಗೆ ಜವಾಬ್ದಾರಿ ಅಂತಿದ್ದಾರೆ. ನೀನು 8 ತಿಂಗಳಿಂದ ಮನೇಲೇ ಇದೆಯಲ್ಲ, ಬೋರ್ ಆಗಿಲ್ವಾ ನಿನಗೆ?